ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಬ್ಲೌಸ್ ವರ್ಕ್ ಮಾಡಿರೋದನ್ನು ಅಂದರೆ ಫ್ರಂಟು ಬ್ಯಾಕು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಆ ಬ್ಲೌಸು ಸ್ಲೀವ್ಸ್ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಬಟ್ ಬ್ಲೌಸ್ ಡಿಸೈನ್ ಸೇಮೇ, ಬಟ್ ಹಾಕೋ ಪ್ಯಾಟ್ರನ್ ಚೇಂಜ್. ಅದಕ್ಕೋಸ್ಕರ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಅಷ್ಟೇ ಲುಕ್ ಆಗಿದೆ ಮತ್ತು ಡಿಫ್ರೆಂಟ್ ಇರುತ್ತೆ. ಆ್ಯಕ್ಚುಲಿ ಬಾರ್ಡ್ರ್ ಮೇಲೆ ಹಾಕೋದು ನೋಡಿದ್ದೀರಾ, ಮತ್ತು ಬಾರ್ಡ್ರು ಮೇಲೆ ಮತ್ತು ಬಾರ್ಡ್ರ್ ಮೇಲೆ ಪ್ಲೇನ್ ಬಂದಿರ್ತಲ್ಲ ಅಲ್ಲಿ ಹಾಕೋದು ನೋಡಿದ್ದೀರಾ, ಕ್ರಾಸ್ ಹಾಕೋದು ನೋಡಿದ್ದೀರಿ. ಇದೊಂಥರ ಡಿಫ್ರೆಂಟಾಗಿ ಹಾಕಿದ್ದೀನಿ. ಅಂದರೆ ಈ ಬ್ಲೌಸ್ ಭುಜ ಬರುತ್ತಲ್ಲ ಅದನ್ನ ಸೆಂಟ್ರ್ ಪಾಯಿಂಟಾಗಿ ತೊಗೊಂಡು ಅಲ್ಲಿಂದ ಕೆಳಗಡೆ ವಿ ಶೇಪಲ್ಲಿ ಈ ಡಿಸೈನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ಡಿಫ್ರೆಂಟಾಗೂ ಇದೆ. ಅದು ಯಾವ ಥರ ತೊಗೊಳ್ಳೋದು ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಇದು ಆಲ್ರೆಡಿ ಮೆಜರ್ಮೆಂಟ್ ಮಾಡಿದ್ದೀನಿ ನಾನು. ಮೆಜರ್ಮೆಂಟ್ ಮಾಡಿರೋದು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತಲೂ ಹೇಳ್ತೀನಿ. ಬಟ್ ವರ್ಕ್ ಹಾಕಿರೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ಅದು ಬ್ಲೌಸ್ ಭುಜ ಬರುತ್ತಲ್ಲ ಆ ಭುಜನ ಸೆಂಟ್ರ್ ಪಾಯಿಂಟಾಗಿ ತೊಗೊಂಡು ಆ ಮೇಲ್ಗಡೆಯಿಂದ ಕೆಳಗಡೆ ವಿ ಶೇಪಲ್ಲಿ ಹೋಗಬೇಕು. ಆ ಕೆಳಗಡೆ ನಾನು ಬಾರ್ಡ್ರ್ ಮೇಲೆ ಬರುತ್ತಲ್ಲ ಪ್ಲೇನು, ಆ ಪ್ಲೇಸಲ್ಲಿ ಈ ವರ್ಕ್ನ ಮಾಡ್ತಿದ್ದೀನಿ. ಬಾರ್ಡ್ರ್ ಮೇಲೆ ಯಾವುದೇ ಥರ ವರ್ಕ್ ಮಾಡ್ತಿಲ್ಲ. ಅದು ವಿ ಶೇಪಲ್ಲಿ ಬರ್ಬೇಕಲ್ಲ, ಅದು ಸೆಂಟ್ರ್ ಪಾಯಿಂಟ್ ತಗೊಂಡು ಈ ಕಡೆ 3.5 ಇಂಚು, ಈ ಕಡೆ 3.5 ಇಂಚು ಈಕ್ವಲಾಗಿ ಕಾಣಬೇಕಲ್ವ. ಅದಕ್ಕೋಸ್ಕರ ನಾನು ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಭುಜನ ಸೆಂಟ್ರ್ ಪಾಯಿಂಟ್ ಸ್ಟ್ರೈಟಾಗೆ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿ ಆ ಬಾರ್ಡ್ರ್ ಬರುತ್ತಲ್ವ ಆ ಬಾರ್ಡ್ರಿಂದ ಈ ಸೈಡ್ 3.5 ಈ ಸೈಡ್ 3.5 ಟೋಟಲ್ 7 ಇಂಚ್ ಬರೋ ಥರ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ಡಿಸೈನ್ ಯಾವ ಥರ ಹಾಕಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ ನಾನು. ಬಟ್ ಇಲ್ಲಿ ಯಾವ ಥರ ಹಾಕ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದೆ. ನೋಡೋಕ್ಕೂ ಅಷ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಇರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಇದು ಆ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಆ ಕಡೆ 3.5 ಈ ಕಡೆ 3.5 ನಾವು ಫೋಲ್ಡ್ ಮಾಡಿರ್ತೀವಲ್ವ, ಅಲ್ಲಿಂದ ಎರಡು ಕಡೆ ಸೇಮ್ ಮೆಜರ್ಮೆಂಟ್ ತಗೊಂಡು ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಆ ಭುಜದಿಂದ ಒಂದು ಫ್ಲವರ್ ಹಾಕಿ ಆ ಕಡೆಯಿಂದ ಮೇಲ್ಗಡೆಯಿಂದನೇ ಈ ಸೆಂಟ್ರ್ ಪಾಯಿಂಟ್ ಬರುತ್ತಲ್ವ ಭುಜ, ಅಲ್ಲಿ ಫ್ಲವರ್ ಹಾಕಿದ್ದೀನಿ ನೋಡಿ. ಫ್ಲವರ್ ಹಾಕಿ ಈ ಕಡೆ ಅದು ಫ್ಲವರ್ ಹಾಕೋದು ಈ ಲವಂಗ ಸ್ಟಿಚ್ ಹಾಕಿರೋದು ಈ ಕಡೆಯಿಂದ ಮೇಲ್ ಸೈಡು, ಆ ಕಡೆಯಿಂದನೂ ಮೇಲ್ಗಡೆ ಬಂದಿದೆ. ಬಟ್ ಫ್ಲವರು ಸೆಂಟ್ರಲ್ಲೇ ಇರುತ್ತೆ. ಈ ಭುಜದ ಮೇಲೆ ಸೆಂಟ್ರಲ್ ಬಂದಿದೆಯಲ್ಲ ಅದರಿಂದ ಎಷ್ಟು ಫ್ಲವರ್ ಬರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಂಡು ಈ ಹಾಕ್ಬೇಕಾದ್ರೆ ಲವಂಗ ಸ್ಟಿಚ್ಚು ಮತ್ತು ಜರ್ದೋಸಿನ ಮೇಲ್ಗಡೆನೇ ಮಾರ್ಕ್ ಮಾಡಿ ಮೇಲ್ಗಡೆ ತೋರಿಸೋ ಥರ ಹಾಕಿದ್ದೀನಿ ನೋಡಿ. ಈಗ ಒಂದು ಸೈಡ್ ಮಾತ್ರ ಬೀಡ್ಸ್, ನಾನು ಫಸ್ಟ್ ಬೀಡ್ಸ್ ವರ್ಕ್ ಮುಗಿಸಿ ಆಮೇಲೆ ಥ್ರೆಡ್ಡು ಆಮೇಲೆ ಜರ್ದೋಸಿ ಟೈಪ್ ಹಾಕ್ತಿದ್ದೀನಿ. ಈಗ ಒಂದು ಸೈಡ್ ಮುಗಿದಿದೆ, ಈಗ ಈ ಸೈಡ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈಗ ಮೇಲ್ಗಡೆ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಈ ಡಿಸೈನ್ನ ಸೆಂಟ್ರ್ ಪಾಯಿಂಟ್ ಬರುತ್ತಲ್ಲ ಅದನ್ನು ಮಾಡಿದ್ದೀನಿ. ಎರಡೂ ಕಡೆನೂ ಈಕ್ವಲ್ ಆಗಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಮೇಲ್ಗಡೆ ಭುಜದ ಮೇಲೆ 1.25 ಇಂಚ್ ಬಿಟ್ಟಿದ್ದೀನಲ್ವ, ಕೆಳಗಡೆ ಇಂದ ಹಾಕ್ತಾಯಿದ್ದೀನಿ. ಈ ಫ್ಲವರ್ಸು ಈ ಕಡೆ 3 ಬಂದಿದೆ, ಈ ಕಡೆ ಒಂದು 3 ಬರುತ್ತೆ ನೋಡಿ. ಫಸ್ಟು ಬೀಡ್ಸ್ ವರ್ಕ್ ಮುಗಿಸ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟು ಈ ಥ್ರೆಡ್ಗಳೆಲ್ಲ ಮತ್ತು ಅಡ್ಡಡ್ಡ ಬರಲ್ಲ. ಅದಕ್ಕೋಸ್ಕರ ನಾವು ಫ್ರೀಯಾಗಿ ಹಾಕ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ವರ್ಕ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ಬೋದು ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಅರ್ಜೆಂಟ್ ಬ್ಲೌಸ್ ಇದ್ದಾಗ ಏನು ಮಾಡೋಕ್ಕಾಗುತ್ತೆ, ವೀಡಿಯೋನ ಮಾಡ್ಬೋದು. ಬಟ್ ಅದನ್ನ ರೆಕಾರ್ಡ್ ಮಾಡಿ ಅಡ್ಜಸ್ಟ್ ಮಾಡಿ ಹಾಕೋದೈತಲ್ಲ ಭಾಳ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ. ವೀಡಿಯೋಸ್ ಏನೋ ಇರುತ್ತೆ, ಬಟ್ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ಮಾಡಿರ್ತೀನಿ. ಆದರೆ ಅವನ್ನ ರೆಕಾರ್ಡ್ ಮಾಡಿರೋದನ್ನ ಅಪ್ಲೋಡ್ ಮಾಡ್ಬೇಕಲ್ವ, ಅದಕ್ಕೆಲ್ಲ ಪ್ರೊಸೀಜರ್ ಮಾಡಿ ಹಾಕ್ಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ತುಂಬ ಟೈಮ್ ತಗೊಳುತ್ತೆ. ನನಗೂ ವರ್ಕ್ ಬ್ಲೌಸ್ ಭಾಳ ಬರೋದ್ರಿಂದ ಅದು ಟೈಮೇ ಸಾಕಾಗಲ್ಲ ಅನಿಸ್ಬಿಡುತ್ತೆ. ನಾನು ಫ್ರೀ ಇದ್ದಾಗ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ತುಂಬ ಬ್ಲೌಸ್ ವರ್ಕ್ ಮಾಡಿರೋವು ಪೆಂಡಿಂಗ್ ಇದ್ದಾವೆ, ಅಂದರೆ ವೀಡಿಯೋಸ್ ಪೆಂಡಿಂಗ್ ಇದ್ದಾವೆ. ಅವನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಕೆಲವೊಂದು ಮರ್ತೇ ಬಿಡ್ತೀನಿ ವೀಡಿಯೋಸ್ ಮಾಡೋದು. ಈ ಬ್ಲೌಸ್ ಆಗ್ತಾ ಅರ್ಜೆಂಟ್ ಇರುತ್ತಲ್ಲ, ಎಲ್ಲ ಮುಗಿದ್ಮೇಲೆ ನೆನಪಾಗುತ್ತೆ, ಅಯ್ಯೋ ವೀಡಿಯೋಸ್ ಮಾಡಬೇಕಾಗಿತ್ತಲ್ಲ ಅಂತ. ಕೆಲವೆಲ್ಲ ಹಂಗೆ ಆಗ್ತಿರೋದು. ಆದರೂ ಮಧ್ಯದಲ್ಲಿ ನೆನಪಾದಾಗ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಕೆಲವೆಲ್ಲ ಸಿಂಪಲ್ಲಾಗಿರ್ತಕ್ಕಂಥ ಡಿಸೈನೆಲ್ಲ ಹಾಕಿ ತೋರಿಸೋಣ ಅಂತ ಅನಿಸುತ್ತೆ, ಬಟ್ ಅಷ್ಟು ಟೈಮ್ ಸಿಗೋಲ್ಲ ಅನಿಸ್ಬಿಡುತ್ತೆ.
ಎಷ್ಟು ಟೈಮ್ ಕಡಿಮೆ ಅನಿಸ್ಬಿಡುತ್ತೆ ಅಂದರೆ ಅಷ್ಟು ಕಡಿಮೆ. ಯಾಕಂದರೆ ಮನೆ ಕೆಲಸ ಅವು ಇವು ಇರ್ತಾವೆ, ಅವನ್ನೆಲ್ಲ ಮಾಡ್ಕೊಂಡು ಇವೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ತುಂಬ ಟೈಮ್ ತಗೊಳತ್ತೆ. ಆದರೂ ಮಧ್ಯದಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಸ್ವಲ್ಪ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ. ಈಗ ನೋಡಿ ಬೀಡ್ಸ್ ವರ್ಕ್ ಮುಗಿದಿದೆ. ಈಗ ನಾನು ಥ್ರೆಡ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಲವಂಗ ಸ್ಟಿಚ್ಚು ಆ್ಯಕ್ಚುಲಿ ಸೆಂಟ್ರ್ ಡಿಸೈನ್ ಮುಗಿದ್ಮೇಲೆ ಈ ಥರ ಲವಂಗ ಸ್ಟಿಚ್ ಮೇಲ್ಗಡೆ ಹಾಕ್ತಾಯಿದ್ದೀನಿ ನೋಡಿ. ಯಾವ ಸೈಡ್ ಇದೆಯೋ ಆ ಸೈಡ್ ಮೇಲ್ಗಡೆ ಬರುತ್ತಲ್ವ, ಆ ಥರ ಮೇಲ್ಗಡೆಯಿಂದ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಬ್ಲೌಸ್ ಮೇಲ್ಗಡೆ ಇರುತ್ತಲ್ವ, ಅಂದರೆ ಫಾರ್ವರ್ಡ್ ಟೈಪು, ಅಂದರೆ ಮೇಲಕ್ಕೆ ನೋಡೋ ಥರ ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ 2 ಲವಂಗ ಸ್ಟಿಚ್ಚು, ಒಂದು ಸೈಡು ಇನ್ನೊಂದು ಸೈಡು 2 ಲವಂಗ ಸ್ಟಿಚ್ ಬರುತ್ತೆ. ಮತ್ತು ಜರ್ದೋಸಿ ಹಾಕ್ತಾಯಿದ್ದೀನಿ. 2 ಜರ್ದೋಸಿ, 2 ಲವಂಗ ಸ್ಟಿಚ್ಚು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳ್ತೀನಲ್ವ, ಮೊಬೈಲ್ಗಿಂತ ಕಡೆಯಲ್ಲೇ ಲುಕ್ ಇರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಬಟ್ ಹಾಕೋದಂತೂ ತುಂಬ ಈಸಿ ನೋಡಿ, ಯಾರು ಬೇಕಾದ್ರೂ ಹಾಕ್ಬೋದು. ಬೇಸಿಕ್ ಏನಂದರೆ ಚೈನ್ ಸ್ಟಿಚ್ ಹಾಕೋದೊಂದು ಗೊತ್ತಿದ್ದರೆ ಸಾಕು, ಈಸಿಯಾಗಿ ಹಾಕ್ಬೋದು. ಬಟ್ ಹಾಕ್ಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ ಅನಿಸ್ಬಿಡುತ್ತೆ. ಆಗ್ತಾ ಕುಂತು ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಬಟ್ ಗ್ಯಾಪ್ ಕೊಟ್ಟು ಹಾಕ್ತಾ ಇರ್ಬೇಕಷ್ಟೇ. ಕಂಟಿನ್ಯೂಸಾಗಿ ಕುತ್ಕೊಂಡು ಹಾಕೋಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಹಾಕೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ಆರೋಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ನಾವು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಬಟ್ ಫಾಸ್ಟಾಗಿ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಕುತ್ಕೊಂಡ್ರೆ ಒಂದು 2 ಡೇಸ್ ಅಂದರೆ ಸ್ಟಾರ್ಟಿಂಗ್ ಕಲಿಯೋರು ಹಾಕ್ಬೋದು. ಈ ಪರ್ಫೆಕ್ಟ್ ಅಂತಾರಲ್ಲ, ಒಂದು ದಿನದಲ್ಲೇ ಪೂರ್ತಿ ಮುಗಿಸ್ಬಿಡ್ಬೋದು. ಜೊತೆಗೆ ಚಮ್ಕಿನೂ ಬಳಸಿದ್ದೀನಿ. ಥ್ರೆಡ್ಡು ಅದೇ ಹೇಳಿದ್ನಲ್ವ, 6 + 6 12 ಎಳೆ. ನಾನು ಫ್ರೆಂಚ್ ನಾಟು, ಲವಂಗ ಸ್ಟಿಚ್ ಇವಕ್ಕೆಲ್ಲ ನಾನು ಹಾಕೋದು 12 ಎಳೆ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಥ್ರೆಡ್ ಹಾಕ್ಬೇಕಾದ್ರೆ ನೀಟಾಗಿ ಕೈಯಲ್ಲಿ ಹ್ಯಾಂಡ್ಲ್ ಮಾಡ್ಕೊಂಡು ಹಾಕಿ. ಸ್ವಲ್ಪ ಸಿಕ್ಬಿತ್ತಂದರೆ ಅಷ್ಟೂ ತೆಗ್ದಾಕ್ಬೇಕಾಗುತ್ತೆ. ತುಂಬ ಲಾಂಗಾಗಿ ಸ್ಟಾರ್ಟಿಂಗ್ ತಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಗ್ರಿಪ್ ಸಿಗುತ್ತೆ ಅನ್ನೋವರೆಗೂ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಥ್ರೆಡ್ನೇ ತಗೊಳ್ಳಿ. ತುಂಬ ಲಾಂಗ್ ಆದರೆ ಏನಾಗುತ್ತೆ, ಸಿಕ್ಬಿದ್ಬಿಡುತ್ತೆ. ಸಿಕ್ಬಿದ್ರೆ ಮತ್ತೆ ಬಿಡ್ಸೋಕ್ಕಾಗೋದಿಲ್ಲ, ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಗ್ರಿಪ್ ಇಟ್ಕೊಳಕ್ಕಾಗುತ್ತೋ ಅಷ್ಟನ್ನು ನೀಟಾಗಿ ಹಾಕ್ಕೊಳ್ಳೋದು ಕಲ್ತ್ಕೊಳ್ರಿ. ಅದಾದಮೇಲೆ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಿ ಲೆಂತು. ಏಕ್ದಮ್ಮಿಲ್ಲಿ ನೀವು ಲಾಂಗ್ ತಗೊಂಡ್ರೆ ತುಂಬ ಕಷ್ಟ. ಇನ್ನೂ ಬೀಳಬಾರ್ದಂದ್ರೆ ಒಂದು ಐಡಿಯಾ ಇದೆ. ಮೇಣದ ಬತ್ತಿ ಬರುತ್ತಲ್ವ, ಅದನ್ನು ಈ ಥ್ರೆಡ್ಡಿಗೆ ಇಟ್ಕೊಂಡು ಸ್ವಲ್ಪ ಜಸ್ಟ್ ಸವರಿದ್ರೆ ಸಾಕು. ಆ ಥ್ರೆಡ್ಡು ಬೀಳಲ್ಲ, ಒಂಥರ ಹಂಗೆ ಅಟ್ಯಾಚ್ಡ್ ಇದ್ದಂಗೆ ಇರುತ್ತೆ. ಒಂದೊಂದು ಎಳೆ ಕಡೆಗೆ ಬರೋಲ್ಲ, ನೀಟಾಗಿ ಬರುತ್ತೆ. ಬಟ್ ಏನಂದರೆ ಸಿಲ್ಕ್ ಥ್ರೆಡ್ ಏನಾಗುತ್ತೆ, ಶೈನಿಂಗ್ ಸ್ವಲ್ಪ ಡಲ್ ಅನಿಸುತ್ತೆ. ನಾನು ಆಗಲೇ ಯೂಸ್ ಮಾಡಿದೆ, ಬಟ್ ನನಗೆ ಸಿಲ್ಕ್ ಥ್ರೆಡ್ ಶೈನಿಂಗ್ ಅನ್ಸೋದಿಲ್ಲ, ಡಲ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮೇಣದ ಬತ್ತಿ ಬಳಸಲ್ಲ. ಕೆಲವರು ಬೇಕಂದರೆ ಬಳಸ್ಬೋದು, ಏನು ಡಿಫ್ರೆನ್ಸ್ ಏನು ಅನಿಸೋದಿಲ್ಲ. ಬಟ್ ಶೈನಿಂಗ್ ಸ್ವಲ್ಪ ಕಡಿಮೆ ಅನಿಸುತ್ತೆ ನನಗೆ ಸಿಲ್ಕ್ ಥ್ರೆಡ್. ಅದಕ್ಕೋಸ್ಕರ ಮೇಣದ ಬತ್ತಿ ಬಳಸೋದಿಲ್ಲ. ಬಟ್ ಬುಲಿಯನ್ ನಾಟ್ ಬರುತ್ತೆ, ಅದಕ್ಕೆ ಬಳಸ್ಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಬಳಸ್ರಿ. ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂದಾಗ ಇದನ್ನು ಮೇಣದ ಬತ್ತಿ ಬಳಸ್ರಿ. ಪ್ರಾಕ್ಟೀಸ್ ಆದಮೇಲೆ ಆಲ್ಮೋಸ್ಟ್ ಹೇಗಿದೆಯೋ ಅದನ್ನ ಆ ಥರನೇ ಬಳಸಿ. ಬಟ್ ಶೈನಿಂಗ್ ಮಾತ್ರ ಥ್ರೆಡ್ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿರಿ. ಬಟ್ ಬಳಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಮೇಣದ ಬತ್ತಿನ ಬಳಸಿ, ಏನು ತೊಂದರೆ ಇಲ್ಲ. ಈಗ ಥ್ರೆಡ್ ವರ್ಕ್ ಎಲ್ಲ ಮುಗಿದಿದೆ ನೋಡಿ. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಜರ್ದೋಸಿ ಹಾಕ್ತೀನಿ. ಯಾವಾಗಲೇ ಆಗಲಿ ಜರ್ದೋಸಿನ ಒಂದೇ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ಏನಾಗುತ್ತೆ, ಸೈಜು ಸ್ವಲ್ಪ ಚಿಕ್ಕದು ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 10 ಕಟ್ ಮಾಡ್ಕೊತೀವಂದರೆ ಒಂದು 8 ಖಾಲಿ ಆದಮೇಲೆ ಇನ್ನೆರಡು ಇರುತ್ತಲ್ಲ, ಆ ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋಕೆ ಒಂದು 2 ಉಳಿಸ್ಕೊಳ್ಳಿ. ಇಲ್ಲ ನಾವು ಅಟ್ ಎ ಟೈಮ್ ಒಂದು ಸ್ಲೀವ್ಸ್ಗೆ ಎಷ್ಟಾಗುತ್ತೆ ಅಂತ ಒಂದು ಅಂದಾಜು ಇರುತ್ತಲ್ವ, ಅಟ್ ಎ ಟೈಮ್ ಇನ್ನೊಂದು ಸ್ಲೀವ್ಸ್ಗೆ ಎಷ್ಟು ಬೇಕಂತ ಅಷ್ಟು ಫುಲ್ ಕಟ್ ಮಾಡ್ಕೊಂಬಿಡ್ರಿ. ಬಟ್ ನೀಟಾಗಿ ಕಟ್ ಮಾಡಿ, ಬಟ್ ನೀಟಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ. ಜರ್ದೋಸಿ ವರ್ಕು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಆ್ಯಕ್ಚುಲಿ ಸಿಂಪಲ್ಲಾಗಿದ್ದರೂ ಸ್ವಲ್ಪ ಜರ್ದೋಸಿ ಹಾಕಿರೋದಕ್ಕೆ ಬ್ರೈಡಲ್ ಲುಕ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಆಗ್ತಾ ಅದೇನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ ನೋಡಿ. ಒಂದು ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಂಡು ಅದೇ ಇಟ್ಕೊಂಡು ಅದೇ ಲೆವೆಲ್ಗೆ ಎಲ್ಲ ನೀಟಾಗಿ ಸೈಜಲ್ಲಿ ಕಟ್ ಮಾಡ್ಕೊಂಬಿಡಿ. ಸಿಂಪಲ್ಲಾಗಿದ್ದರೂ
ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಬಟ್ ಇದೇನೆಂದರೆ ನಾನು ಸೂಜಿ ದಾರದಲ್ಲಿ ಯಾಕಪ್ಪ ಹಾಕ್ತಿದ್ದೀನಿ ಅಂದರೆ ಇದು ಕ್ರೋಶೆ ಕಡ್ಡಿಲಿ ಹಾಕೋದು ನನಗೆ ಸ್ವಲ್ಪ ಲೇಟ್ ಅನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಸೂಜಿ ದಾರ ತಗೊಂಡೆ, ಅದು ಜಿಗ್ಜಾಗ್ ವೈರೇ ಬಳಸಿದ್ದೀನಿ ನೋಡಿರಿ. ಆ ವೈರ್ ಬಳಸಿದರೆ ಹಾಕಿರೋದೇ ಕಾಣೋದಿಲ್ಲ, ಅಷ್ಟು ನೀಟಾಗಿರುತ್ತೆ ಮತ್ತು ಸ್ಟ್ರೆಂತ್ ಭಾಳ ಚೆನ್ನಾಗಿರುತ್ತೆ. ಈ ಮಿಷನ್ ದಾರಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇರೋದು ಯಾವುದಪ್ಪ ಅಂದರೆ ಇದು ಜಿಗ್ಜಾಗ್ ವೈರು. ಮತ್ತು ಮೇಯ್ನ್ ಏನಂದರೆ ಕಾಣೋದಿಲ್ಲ, ನಾವು ಎಂಡ್ ಲಾಕ್ ಮಾಡಿದರೂ ಅಷ್ಟೊಂದು ಥ್ರೆಡ್ ಕಾಣೋಷ್ಟು ಕಾಣೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಗಾಗ ಥ್ರೆಡ್ ಆಗಿರ್ಬೋದು ಅಥವಾ ಈ ಥರ ನಾವು ಬೀಡ್ಸ್ ಆಗಿರ್ಬೋದು ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಈ ಕ್ರೋಶೆ ಕಡ್ಡಿಲಿ ವರ್ಕ್ ಮಾಡಬೇಕಾದ್ರೆ ಕೆಳಗಡೆ ಸಿಕ್ಕಿಬೀಳಲ್ಲ. ಬಟ್ ಸೂಜಿ ದಾರ ತಗೊಂಡು ಬಳಸ್ಬೇಕಾದ್ರೆ ಏನಾಗುತ್ತೆ, ಕೆಳಗಡೆ ಅವಾಗವಾಗ ಅಬ್ಸರ್ವ್ ಮಾಡ್ತಿರ್ರಿ, ಅದು ಥ್ರೆಡ್ ಸಿಕ್ಕಿಬಿದ್ದು ಅಲ್ಲೇ ಸ್ಟ್ರಕ್ ಆಗಿದೆಯೋ ಇಲ್ಲ ಬಂದಿದೆಯೋ. ಒಂದು ಮೀಡಿಯಮ್ ಲೆಂತ್ ನಿಮಗೆ ಎಷ್ಟು ಬರುತ್ತೆ ಅನ್ನೋ ಒಂದು ಅಂದಾಜಿದ್ರೆ ಗೊತ್ತಾಗುತ್ತೆ. ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಅಂದಾಗ ಕೆಳಗಡೆ ಒಂದೊಂದು ಸಲ ಲಾಕಾಗಿ ಕೆಲವು ಸ್ವಲ್ಪ ದಾರ ಉಳ್ಕೊಂಬಿಡುತ್ತೆ. ಆ ಥರ ಆಗದಿರೋ ಥರ ನೀವು ನೋಡಿಕೊಂಡು ನೀಟಾಗಿ ಹಾಕ್ಬಿಡಿ. ಬಟ್ ಹಾಕ್ಬೇಕಾದ್ರೆ ಅವಾಗವಾಗ ಅಬ್ಸರ್ವ್ ಮಾಡ್ತಿರ್ಬೇಕಷ್ಟೆ. ನೋಡಿರಿ, ಅಂದಾಜು ನಾನು ಒಂದು ಸೈಜಲ್ಲಿ ಇಷ್ಟು ಬರುತ್ತೆ ಅಂತ ಫಿಕ್ಸ್ ಆಗಿ ಅಷ್ಟು ಕಟ್ ಮಾಡ್ತಾನೆ ಇರ್ತೀನಿ. ಬಟ್ ಮೆಜರ್ಮೆಂಟ್ ಏನು ಬೇಕಾಗೋದಿಲ್ಲ. ಬಟ್ ಕೆಲವ್ರು ಮೆಜರ್ಮೆಂಟ್ ಬೇಕು ಅಂದಾಗ ಏನಾಗುತ್ತೆ, ಒಂದು ಕಟ್ ಮಾಡ್ಕೊಂಡು ಅದೇ ಸೈಜಿಗೆ ಎಲ್ಲವನ್ನು ಕಟ್ ಮಾಡ್ಕೊತ ಬರ್ರಿ. ಈ ಒಂದು 10 ಕಟ್ ಮಾಡ್ಕೊಂಡ್ರೆ ಒಂದು ಎಂಡ್ ಕಂಪ್ಲೀಟ್ ಆದಮೇಲೆ ಇನ್ನೆರಡು ಇರ್ತಾವಲ್ಲ, ಅವು ನನಗೆ ಇಟ್ಕೊಂಡು ಆ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಎಲ್ಲ 10 ಹಾಕಿದ್ಮೇಲೆ ಸೈಜ್ ನನಗೆ ಐಡಿಯಾ ಬರುತ್ತೆ, ಕಟ್ ಮಾಡ್ಕೊತೀನಿ ಅಂದರೆ ವ್ಯತ್ಯಾಸ ಆಗ್ಬಿಡುತ್ತೆ. ನೋಡಿರಿ, ಒಂದು ಚೂರು ಪಾಯಿಂಟ್ ಸಮಥಿಂಗ್ ವ್ಯತ್ಯಾಸ ಆದರೂ ಡಿಸೈನು ಸ್ವಲ್ಪ ಚಿಕ್ಕದು ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಜರ್ದೋಸಿ ಮಾತ್ರ ನೀಟಾಗಿ ಒಂದೇ ಸೈಜ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸ ತಂದರೆ ಡಿಸೈನೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂದ್ರೆ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಬಿಡ್ರಿ. ಈಗ ಒಂದು ಸೈಡ್ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದಾಜು ಇರುತ್ತಲ್ಲ, ಅದ್ರ ಮೇಲಾದರೂ ಫುಲ್ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ, ಆಮೇಲೆ ಒಂದು 10 ಕಟ್ ಮಾಡ್ಕೊತೀನಿ ಅಂದರೆ ಅದೇನಾಗುತ್ತೆ, ವೇರಿಯೇಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೆಂತ್ ಮಾತ್ರ ವೇರಿಯೇಷನ್ ಮಾಡ್ಕೊಬೇಡ್ರಿ. ಈ ರೌಂಡ್ ಶೇಪ್ ಹಾಕೋದಕ್ಕೆ ಅರ್ಧ ಇಂಚು, ಅದ್ರ ಮೇಲೆ ಒಂದು ಲೈನ್ ಬರುತ್ತಲ್ಲ ಅದಕ್ಕೆ 1/4 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಆದರೂ ಟೇಪಲ್ಲಿ ಪ್ರತಿ ಸಲವೂ ಟೇಪ್ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೆರಡು ಕಟ್ ಮಾಡ್ಕೊಂಡಿರ್ತೀವಲ್ಲ ಅವನ್ನ ಕರೆಕ್ಟಾಗಿ ಇಟ್ಕೊಂಡು ಅದ್ರ ಸೈಜ್ಗೆ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಎಷ್ಟು ನೀಟಾಗಿ ಬಂದಿದ್ರೆ ಅಷ್ಟು ನೀಟಾಗಿ ಬಂದಿದೆ, ಅಷ್ಟೇ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ಆಲ್ಮೋಸ್ಟ್ ಜರ್ದೋಸಿನೇ ಒಂಥರ ಹೈಲೈಟಾಗಿ ಕಾಣಿಸುತ್ತೆ, ಅಷ್ಟು ನೀಟಾಗಿ ಬರುತ್ತೆ ಜರ್ದೋಸಿ ವರ್ಕು. ಹೇಳಿದ್ನಲ್ವ, ಎಲ್ಲವೂ ಮೇಲ್ಗಡೆ ನೋಡೋ ಥರನೇ ವರ್ಕ್ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಷ್ಟೇ, ಅದು ಕಲರ್ ಕಾಂಬಿನೇಷನ್ ಹಂಗಿದೆ. ಗ್ರೀನ್ಗೆ ಆಲ್ಮೋಸ್ಟ್ ಗೋಲ್ಡ್ ಅಷ್ಟು ಚೆನ್ನಾಗಿರುತ್ತೆ, ರೆಡ್ಡು ಗ್ರೀನು ಇವಕ್ಕೆಲ್ಲ ಸ್ವಲ್ಪ ಗೋಲ್ಡ್ ಅಷ್ಟು ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಅದು ಅಂದರೆ ಮಧ್ಯದಲ್ಲಿ ಜಾಸ್ತಿ ಹೇಳಿರೋದನ್ನೇ ರಿಪೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಈಗ ಅದೇ ಹೇಳಿದ್ನಲ್ವ, ಜರ್ದೋಸಿ ಮಾತ್ರ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ವೇರಿಯೇಷನ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ನೋಡಿರಿ, ಆಲ್ಮೋಸ್ಟ್ ನಾವೆಲ್ಲ ಸೇಮ್ ಬಂದಿದೆ, ಯಾಕಂದರೆ ಒಂದೇ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10 ಕಟ್ ಮಾಡಿಕೊಂಡು ಇನ್ನೂ 2 ಇದಾವಂದರೆ ಆ ಸೈಜಿಗೆ ಕಟ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ವರ್ಕ್ ಕಂಟಿನ್ಯೂ ಮಾಡ್ತೀನಿ. ಇವು ಜರ್ದೋಸಿನ ಕೆಲವರೆಲ್ಲ ಇದು ಕ್ರೋಶೆ ಕಡ್ಡಿಲೇ ಹಾಕ್ತಾರೆ. ಬಟ್ ನನಗೆ ಕ್ರೋಶೆ ಕಡ್ಡಿಲಿ ವರ್ಕ್ ಫಾಸ್ಟ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ಸೂಜಿ ಇದು ಜಿಗ್ಜಾಗ್ ವೈರ್ನೇ ಬಳಸಿದ್ದೀನಿ. ನಾನು ಮಿಷನ್ ದಾರ ಬಳಸಿಲ್ಲ. ಆಲ್ಮೋಸ್ಟ್ ವರ್ಕ್ ಹಾಕೋದಕ್ಕೆ ಬೀಡ್ಸ್ ವರ್ಕ್ ಹಾಕೋದಕ್ಕೆ ನಾನು ಜಿಗ್ಜಾಗ್ ವೈರ್ನೇ ಬಳಸ್ತೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಸ್ಟಿಫಾಗಿರುತ್ತೆ ನೋಡಿ. ಈ ಮಿಷನ್ ದಾರಕ್ಕಿಂತ ಅಷ್ಟು ಸ್ಟಿಫಾಗಿರುತ್ತೆ ಮತ್ತು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದಕ್ಕೆ, ಮತ್ತು ಕಾಣೋದಿಲ್ಲ ನೋಡಿ. ಮೇಯ್ನ್ ಏನಂದರೆ ಅದು ವರ್ಕ್ ಮಾಡಿರೋದು ಎಂಡ್ ಲಾಕ್ ಮಾಡ್ತೀವಲ್ಲ, ಎಂಡ್ ಲಾಕ್ ಮಾಡಿದರೂ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ವರ್ಕ್ ಮಾತ್ರ ಭಾಳ ಫಾಸ್ಟ್ ಆಗುತ್ತೆ. ಬೀಡ್ಸ್ ವರ್ಕ್ ಥ್ರೆಡ್ಗಿಂತ ಜಿಗ್ಜಾಗ್ ವೈರೇ ಫಾಸ್ಟ್ ಅನಿಸುತ್ತೆ ನನಗೆ. ಇದು ಬಾರ್ಡ್ರ್ ಮೇಲೆ ಹಾಕಿದ್ದೀನಿ ನೋಡಿರಿ, ಪ್ಲೇನ್ ಎಲ್ಲಿ ಬಂದಿದೆ ಆ ಪ್ಲೇಸಲ್ಲಿ ಮಾತ್ರ ಇದನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದು. ಈಗ ಆಲ್ಮೋಸ್ಟ್
ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ. ಇನ್ನು ಒಂದು ಲೈನ್ ಮುಗಿಸಿದ್ರೆ ಈ ವರ್ಕ್ ಮುಗಿಯುತ್ತೆ. ಆ್ಯಕ್ಚುಲಿ ನಾನು ಈ ವಿ ಶೇಪ್ ಅಷ್ಟೇ ಹಾಕಿರೋದು. ಸಿಂಪಲಾಗಿ ಹಾಕ್ರಿ ಅಂದರು, ಅದಕ್ಕೋಸ್ಕರ ನಾನು ಆ ಡಿಸೈನ್ ಬಂದಿದೆಯಲ್ಲ ಆ ಡಿಸೈನ್ ಮಾತ್ರ ಬ್ಲೌಸ್ಗೆ ಹಾಕಿದ್ದೀನಿ. ಮತ್ತು ಕೆಳಗಡೆ ಬಾರ್ಡ್ರ್ ಮೇಲೆ ಏನೇ ಹಾಕಿಲ್ಲ, ಇಷ್ಟು ಮಾತ್ರ ವಿ ಶೇಪಾಗಿ ಹಾಕಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ನಾವು ಯಾವುದೇ ಒಂದು ಕೆಲಸನ ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ಬ್ಲೌಸಿಂದು ಬ್ಯಾಕು ಫ್ರಂಟು ತೋರಿಸಿದ್ದೆ. ಈಗ ನಾನು ಸ್ಲೀವ್ಸ್ ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಯಾರು ಬೇಕಾದರೂ ಹಾಕ್ಬೋದು, ಒಂದು ಸಲ ಟ್ರೈ ಮಾಡಿ. ನೀಟಾಗಿ ಬರುತ್ತೆ, ಫಿನಿಶಿಂಗ್ ಅಷ್ಟೇ ನೀಟಾಗಿರುತ್ತೆ. ವರ್ಕ್ ಅಷ್ಟೇ ಸಿಂಪಲ್ ಅನಿಸುತ್ತೆ, ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ. ಈಗ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ನೋಡಿ. ಮೆಜರ್ಮೆಂಟ್ ಹೇಳಿದ್ನಲ್ವ, ಅದೇ ಟೈಪೇ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಈಸಿ ಆಗುತ್ತೆ. ಬಟ್ ಗೊತ್ತಾಗಿಲ್ಲ ಅಂದರೆ ಮೆಸೇಜ್ ಹಾಕಿ, ನಾನು ಯಾವ ಥರ ಮೆಜರ್ಮೆಂಟ್ ಹಾಕ್ಕೊಂಡೆ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ವರ್ಕ್ ಮುಗೀತು ನೋಡಿರಿ, ನೀಟಾಗಿ ಬಂದಿದೆ, ತೋರಿಸ್ತಿದ್ದೀನಿ. ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.